ಅದ್ಯಾಕ್ಲೆ ಇಸ್ಪರ್ರ ಓಡಾಡ್ಕೊಂಬತ್ತೈತಿ. ಯಾರ ಏನಾರ ಬೈದ್ರ ಹೆಂಗ್ಲ ಇದಕ್ಕೆ? ಯಾರ ಬೈದ್ರೆ ಇಸ್ಪರ್ರು ಸುಮ್ಕೆ ಬೈಸ್ಕೊಂಡು ವಾಪಸ್ ಬರ್ತದಿಲ್ಲ ಅಣ್ಣ. ತಿರ್ಕೊಂಡು ಅವ್ರ ಜನ್ಮ ಜಾಲಡಕನ ಬರೋದು. ಆದ್ರೆ ಈ ಸತಿ ಅದೆಲ್ಲಕ್ಕಿಂತ ದೊಡ್ಡ ಆಘಾತ ಆಗೈತೆ ಕಣೆ. ಅಯ್ಯಯ್ಯೋ, ಏನ್ಲ ಅದು ಆಘಾತ? ಪಕ್ಷನೇ ನನ್ ದೇವ್ರು ಅನ್ಕೊಂಡು ಆ ಕಾಲದಿಂದಲೂ ಚಡ್ಡಿ ಹಾಕೊಂಡು ಸೈಕಲ್ ತುಳ್ಕೊಂಡು ಪಾರ್ಟಿ ಕಟ್ಕೊಂಡು ಬಂತು ಕಣೆ. ಆದ್ರೆ ಈಗ ಆ ಪಾರ್ಟಿಯಿಂದಲೇ ಉಚ್ಚಾಟನೆ ಮಾಡೋರೆ. ಸೂಪರ್ ಮಾಮಾ. ಇದೆಲ್ಲ ಅಂತ ಆಘಾತ ಏನಿಲ್ಲ ಕಂಬುಳೆ. ಈಸ್ಪರ್ರು ಆಲ್ರೆಡಿ ಮೆಂಟಲಿ ರೆಡಿ ಆಗಿತ್ತು. ಇವತ್ತಲ್ಲೇ ನಾಳೆ ಮಾಡೇ ಮಾಡ್ತಾರೆ ಅಂತ ಗೊತ್ತಿದೆಯಾ? ಈ ಧೈರ್ಯ ಮಾಡೈತಿ. ಇನ್ನು ಮೇಲೆ ನೋಡ್ತಾ ಇರ್ಲ ಅಪ್ಪ ಮಕ್ಕಳು ಸುದ್ದಿ ತಕೊಂಡು ಬಟ್ಟೆ ಒಗ್ದಂಗ್ ಒಗಿತದೆ. ನೀವು ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು, ನಿಮ್ಮ ಒಬ್ಬ ಮಗ MP, ಇನ್ನೊಬ್ಬ ಮಗ MLA, ಅವನೇ ರಾಜ್ಯಾಧ್ಯಕ್ಷ. ಸರಿ, ಯಾರು ಇಲ್ವಾ? ಅಪ್ಪ ಮಕ್ಕಳ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸಿಕ್ಕು ಒದ್ದಾಡ್ತಿದೆಯಲ್ಲ, ಇದನ್ನ ಸರಿ ಮಾಡ್ಬೇಕು ಅಂತೇಳಿ ಈ ಚುನಾವಣೆನ ಸ್ಪರ್ಧೆ ಮಾಡ್ತಾ ಇರೋದು. ಬರೆದಿಟ್ಕೊಳ್ಳಿ, ಈ ಚುನಾವಣೆಯಲ್ಲಿ ಗೆಲ್ತೀನಿ, ಯಾವ ಅನುಮಾನನೂ ಬೇಡ. ಆದ್ರೆ ಈಸ್ಪರ್ ಮಗನ ಸೋಲ್ಸಿ ಇನ್ನೊಬ್ಬ ಮಗನ ಅಧ್ಯಕ್ಷನ ಕುರ್ಚಿ ಇಳಿಸ್ತೀನಿ ಅಂತ ನಿಂತೈತಲ್ಲ, ಅದೇನಾಯ್ತದಣ್ಣ? ಅದೆಲ್ಲ ಆಯ್ತದೇನಣ್ಣ? ನಾನು ಗೆಲ್ತೀನಿ ಅನ್ನಕ್ಕೆ ಜಾಸ್ತಿ ಕಷ್ಟ ಬೀಳ್ಬೇಕು ಕಣ್ಲೆ. ಆದ್ರೆ ನಿನ್ನ ಸೋಲಿಸ್ತೀನಿ ಅನ್ನಕ್ಕೆ ಒಂಚೂರು ಬಂಡೆ ಬಿದ್ರೆ ಸಾಕು ಅಂದಂಗೆ. ಯಡಿಯೂರು ಏನಂದೈತ್ಲೆ ಇದಕ್ಕೆ? ಅದೇನೋ ಉತ್ತರ ಕೊಟ್ಟಿಲ್ಲ ಕಣ. ಕಾಂಗ್ರೆಸ್ ನವ ಕಡೆ ಪಕ್ಷ 3 ಸೀಟ್ ಆದ್ರೂ ಗೆಲ್ತವ, ಹೆಂಗೆ ನೋಡ್ಕೊಳ್ಳಿ ಈ ಸತಿ ಅಂದೈತಿ. ಈಗೇನು ಲೋಕಸಭಾ ಚುನಾವಣೆ ನಡೀತಾ ಇದೆ. 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನ ನಾವು ಗೆದ್ದು ಬರ್ತೇವೆ ಅನ್ನುವಂತ ಸಂಪೂರ್ಣ ವಿಶ್ವಾಸ ಇದೆ. ಕಾಂಗ್ರೆಸ್ನವ್ರು ಹೇಳಿ ಯಾವ್ದಾದ್ರು ಒಂದು 3-4 ಕ್ಷೇತ್ರದ ಹೆಸರು ಹೇಳಿ ನಾವು ಲೋಕಸಭೆ ಗೆಲ್ತೇವೆ ಅನ್ನುವಂತ ಕ್ಷೇತ್ರವನ್ನು. ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿದ್ರು. 136 ಗೆದ್ದು. ಯಡಿಯೂರಪ್ಪನವರು ಹೇಳೋದಿಲ್ಲ ಯಾವಾಗ ಶಾಸ್ತ್ರ ಕಲ್ತ್ಕೊಂಡಿದ್ದಾರೆ ಅಂತ. ಅವರು ಹೇಳ್ತಾರ ಯಾವ್ಯಾವ ಗೆಲ್ತೀವಿ ಅಂತ. ನಾವು 20 ಸೀಟ್ ಗೆದ್ದೇ ಗೆಲ್ತೀವಿ, ಶಿವಮೊಗ್ಗನೂ ಗೆಲ್ತೀವಿ. ರಾಜಕಾರಣಿ ಅಂದ ಮೇಲೆ ಎಲ್ರು ಒಂಥರ ಭವಿಷ್ಯ ಹೇಳವೇ ಕಲ್ಯಾಣ. ಈ ಸಿದ್ದಣ್ಣನವೇ ಓದ್ ಕಡೆ ಎಲ್ಲವ ಬಿಜೆಪಿ ಕ್ಯಾಂಡಿಡೇಟ್ ಸೋಲ್ತಾನೆ, JDS ಅಲ್ಲಿ ಅಪ್ಪ ಮಗ ಇಬ್ರು ಸೋಲ್ತಾರೆ ಅಂತ ಹೇಳ್ಕೊಂಡು ಓಡಾಡ್ತದೆ. ಇವು ಏನೇ ಜ್ಯೋತಿಷ್ಯ ಹೇಳಿದ್ರು ಇವುಗಳ ಭವಿಷ್ಯ ಓಟ್ ಹಾಕನ್ ಕಿರು ಬೆರಳಲ್ಲಿ ಐತೆ ಕಳ್ಳೆ. ಆ ಕ್ಯಾನ್ವಾಸ್ ತಲೆಯಲ್ಲಿ ಮಾಡಿಕೊಂಡು ಕ್ಯಾನ್ವಾಸ್ ಮಾಡಕ್ ಹೇಳ. ಶಿವನಿ ಶಂಭುಲಿಂಗ. ಕಣ್ಣು